ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದೊಳ್ಳೆ ಸ್ಪೆಷಲ್ ಜಾಮೂನ್ನ ಮಾಡ್ತಾಯಿದ್ದೀನಿ. ಆ ಸ್ಪೆಷಲ್ ಜಾಮೂನ್ ಮಾಡೋದು ಹೇಗೆ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಈಗ 1 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಕ್ಷೀರ ತುಂಬ ಗಟ್ಟಿಯಾಗಿ ಬೇಕು ಅಂದರೆ ನೀರನ್ನು 1 ಬೌಲ್ ಸಕ್ಕರೆಗೆ 1 ಬೌಲ್ ನೀರನ್ನು ಹಾಕೋಬೋದು. ನಾನಿಲ್ಲಿ ಕ್ಷೀರ ಗಟ್ಟಿಯಾಗಿ ಮಾಡ್ಕೋತಾ ಇರೋದ್ರಿಂದ 1 ಬೌಲು ಸಕ್ಕರೆಗೆ 3/4 ಬೌಲಷ್ಟು ನೀರನ್ನು ಮಾತ್ರ ಸೇರಿಸ್ಕೋತಾ ಇದ್ದೀನಿ. ಈಗ ಈ ಸಕ್ಕರೆ ಮತ್ತು ನೀರನ್ನು ಪಾಕ ಆಗೋದಕ್ಕೆ ಬಿಟ್ಬಿಡೋಣ. ಇದು ಚೆನ್ನಾಗಿ ಕುದ್ದು ಗಟ್ಟಿ ಬರಲಿ. ಕ್ಷೀರ ರೆಡಿ ಆಗೋದ್ರೊಳಗೆ ಜಾಮೂನ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ MTR ಪೌಡರ್ನ ತೊಗೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಸಣ್ಣದಾಗಿ ಗಂಟಿರುತ್ತೆ. ಆ ಗಂಟನ್ನು ಫಸ್ಟು ಈ ರೀತಿ ಆ ಗಂಟೆಲ್ಲ ನೀಟಾಗಿ ಹೊಡ್ಕೊಂಡು ಸಂಪೂರ್ಣವಾಗಿ ಹಿಟ್ಟು ರೆಡಿ ಆದಮೇಲೆ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋದು ಬೇಡ. ಹಾಲನ್ನು ಹಾಕಿ ಕಲಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ತುಂಬ ಜನ ನೀರು ಹಾಕಿ ಕಲಿಸ್ಕೋತಾರೆ. ನೀರು ಹಾಕಿ ಕಲಿಸ್ಕೋಬೇಡಿ, ಹಾಲಲ್ಲಿ ಕಲಿಸ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಹದ ಮಾಡ್ಕೋಬೇಕಾಗತ್ತೆ. ಜಾಮೂನ್ನ ತುಂಬ ಒಳ್ಳೆ ರುಚಿಯಾಗಿರುತ್ತೆ ಹಾಲನ್ನು ಸೇರಿಸ್ಕೊಂಡು ಮಾಡೋದ್ರಿಂದ. ನಾನು ಇದಾದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಪೆಷಲ್ ಜಾಮೂನು ಮಾಡೋದಕ್ಕೆ ಹೊರಟಿದ್ದೀನಿ ಅಂತ. ಮುಂದೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಹಿಟ್ಟನ್ನು ಉಂಡೆ ಮಾಡ್ಕೊಳ್ಳೋಣ. ತುಂಬ ಗಟ್ಟಿಯಾಗಿ ಏನು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಸಾಫ್ಟಾಗೇ ಇರೋ ಥರನೇ ಮಾಡ್ಕೋಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಮಾಡಿದ್ರೆ ನಾವು ಉಂಡೆ ಮಾಡೋ ಟೈಮಲ್ಲಿ ಅದು ಉಂಡೆ ಕ್ರ್ಯಾಕ್ ಬಿಟ್ಕೊಳ್ಳೋ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿರೋ ಥರನೇ ತುಪ್ಪನೂ ಅಷ್ಟೇ 1-2 ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಸೇರಿಸ್ಕೊಂಡು ಸಾಫ್ಟಾಗಿ ಉಂಡೆ ಮಾಡಿ ಈ ಥರ ಮಾಡಿ ಇಟ್ಕೊಳ್ಳೋಣ. ಈಗ ಅಷ್ಟರಲ್ಲಿ ಪಾಕ ಆಗಿದೆಯಾ ನೋಡ್ಕೊಳ್ಳೋಣ. ಪಾಕ ಇನ್ನೇನು ರೆಡಿ ಆಗ್ತಾಯಿದೆ. ಈಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿರೋಂಥ 3-4 ಏಲಕ್ಕಿನ ಸೇರಿಸ್ಕೋಬೇಕಾಗುತ್ತೆ. ಅದಾದಮೇಲೆ 1-2-3 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ಅದಾದಮೇಲೆ ಪಾಕ ರೆಡಿ ಆಗುತ್ತೆ. ಅಲ್ಲಿವರೆಗೂ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡು, ಎಣ್ಣೆ ಕಾಯೋವರೆಗೂ ಈಗ ಸ್ಪೆಷಲ್ ಜಾಮೂನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು ಸಣ್ಣದಾದಂಥ ಒಂದು ಒಗ್ಗರಣೆ ಬೌಲ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ಹಾಗೂ ಬಾದಾಮಿನ ಸಣ್ಣದಾಗಿ ಇಟ್ಕೊಂಡಿರೋವಂಥದ್ದನ್ನು ಸಣ್ಣ ಉರಿನಲ್ಲಿ ತುಪ್ಪದಲ್ಲಿ ಹುರ್ಕೊಂಡು ಈ ಥರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ಬನ್ನಿ ಏನದು ಸ್ಪೆಷಲ್ ಜಾಮೂನ್ ಅಂತ. ಮಕ್ಳಿಗಂತೂ ತುಂಬ ಸ್ಪೆಷಲ್ ಆಗಿರುತ್ತೆ, ಸರ್ಪ್ರೈಸಿಂಗ್ ಆಗಿರುತ್ತೆ ನೋಡಿ. ಈ ಥರ ಸಣ್ಣದಾಗಿ ನಾವೇನು ಉಂಡೆ ಮಾಡ್ಕೋತೀವೋ ಅದರೊಳಗಡೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಬಾದಾಮಿ ಹಾಗೂ ಗೋಡಂಬಿನ ಸೇರಿಸ್ತಾ ಈ ರೀತಿ ಕರೆಕ್ಟಾಗಿ ಉಂಡೆನ ಚೆನ್ನಾಗಿ ಒಡ್ಕೊಳ್ದೇ ಇರೋವಂಥ ರೀತಿಯಲ್ಲಿ ಉಂಡೆಗಳನ್ನು ಮಾಡಿ ನಾನು ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಯಾಕೆ ಅಂದರೆ ಅದು ಬೆಂದಾದಮೇಲೆ ನಮಗೆ ಗೊತ್ತಾಗಲ್ಲ ಯಾವುದರಲ್ಲಿ ಗೋಡಂಬಿ ಇದೆ ಯಾವುದರಲ್ಲಿ ಬಾದಾಮಿ ಇದೆ ಅಂತ. ಹಾಗಾಗಿ ನಾನು ಎರಡನ್ನೂ ಸಪ್ರೇಟಾಗಿ ಈ ಥರ ಸ್ಟಫ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಎಣ್ಣೆಗೆ ಹಾಕೋವಾಗಲೂ ಅಷ್ಟೇ ಗೋಡಂಬಿದೆಲ್ಲ ಒಂದು ಸಲ ಎಣ್ಣೆಗೆ ಹಾಕ್ಕೊಂಡ್ರೆ ಬಾದಾಮಿದೆಲ್ಲ ಒಂದು ಸಲ ಎಣ್ಣೆಲಿ ಹಾಕೋತೀನಿ. ಯಾಕೆಂದರೆ ಮಿಕ್ಸ್ ಆದರೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಸಪ್ರೇಟಾಗಿ ಹಾಕ್ಕೊಂಡು ಸಪ್ರೇಟಾಗಿ ಕ್ಷೀರನೂ ಅಷ್ಟೇ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ನೆನೆಯೋದಕ್ಕೆ ಬಿಟ್ಟಾಗ ಯಾರಿಗಾದ್ರೂ ನಾವು ಸರ್ವ್ ಮಾಡ್ತೀವಿ ಅಂದಾಗ ಗೋಡಂಬಿದು ಒಂದು ಜಾಮೂನು ಹಾಗೂ ಬಾದಾಮಿದು ಒಂದು ಜಾಮೂನನ್ನು ನಾವು ಸರ್ವ್ ಮಾಡ್ಬೋದು ನೋಡಿ. ಈ ರೀತಿ ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದ್ಮೇಲೆ ನಾವು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಸ್ಟಫ್ ಮಾಡ್ಕೊಂಡಿರೋವಂಥ ಜಾಮೂನ್ನ ನಿಧಾನವಾಗಿ ಎಣ್ಣೆಯಲ್ಲಿ ಬಿಟ್ಟು ನಿಧಾನವಾಗಿ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ತುಂಬ ಜೋರಾಗಿ ಉರಿ ಮಾಡೋದು ಬೇಡ. ಜೋರು ಉರಿಲಿ ಬೇಯಿಸಿದ್ರೆ ಜಾಮೂನು ಒಳಗಡೆ ಬೆಂದಿರೋಲ್ಲ, ಮೇಲ್ ಮಾತ್ರ ತುಂಬ ಬೇಗ ಕಪ್ಪಾಗಿಬಿಡುತ್ತೆ. ಅದು ನೆಂದ ಮೇಲೂ ಚೆನ್ನಾಗಿ ಕಾಣಲ್ಲ, ತುಂಬ ಕಪ್ಪಗಿರುತ್ತೆ. ತಿನ್ನೋದಕ್ಕೂ ಅಷ್ಟೊಂದು ಮಜಾ ಅನಿಸಲ್ಲ ನೋಡಿ. ಈ ರೀತಿ ಎಲ್ಲ ಒಂದೇ ಹದವಾಗಿ ಸುತ್ತಲೂ ಬೇಯಬೇಕಾಗುತ್ತೆ. ಆವಾಗ ಎಣ್ಣೆಲಿ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದರೆ ನೋಡಿ ಈಗ ರೆಡಿಯಾಗಿದೆ. ಈ ಹದಕ್ಕೆ ಜಾಮೂನು ಬೆಂದರೆ ಸಾಕಾಗುತ್ತೆ. ಈಗ ಇದನ್ನು ಕ್ಷೀರದ ಪಾತ್ರೆಗೆ ಹಾಕ್ಕೊಳ್ಳೋಣ. 1-2 ಅವರ್ ಆದರೂ ಖಂಡಿತವಾಗ್ಲೂ ನೆನಿಬೇಕು. ನೆಂದ್ರೇ ಅದು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸ್ಪೆಷಲ್ ಜಾಮೂನ್ ಏನು ಅಂತ. ಮಕ್ಕಳಿಗೆ ತುಂಬ ಸರ್ಪ್ರೈಸಾಗಿ ಇದನ್ನು ಖಂಡಿತವಾಗ್ಲೂ ಮಾಡಿಕೊಡ್ಬೋದು. ಸಣ್ಣ ಪುಟ್ಟ ಪಾರ್ಟಿ ಮನೇಲಿ ಮಾಡಿದಾಗಲೂ ಕೂಡ ಖಂಡಿತವಾಗ್ಲೂ ಇದೊಂದು ಸ್ಪೆಷಲ್ ಜಾಮೂನು, ಸ್ಟಫ್ಡ್ ಜಾಮೂನ್ನ ನೀವು ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ತಪ್ತೀರಾ ಸಬ್ಸ್ಕ್ರೈಬ್ ಮಾಡಿ. ಸ್ಟಫ್ಡ್ ಜಾಮೂನು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರೀದಿರ ಇರಬೇಡಿ. ಧನ್ಯವಾದಗಳು.